Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ಅಗೇನ್ ನಾವು ಒಬಿಸಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಸ್ಸಿ ಕ್ಯಾಟಗರಿ ಮೇಲೆ ಮತ್ತೊಂದು ವಿಡಿಯೋ ಮಾಡತ್ತೇನಂತಂದ್ರ ಒಬಿಸಿ ರಿಲೇಟೆಡ್ ಬಹಳಷ್ಟು ಕನ್ಫ್ಯೂಷನ್ ಬಹಳಷ್ಟು ಕಮೆಂಟ್ ಗಳ ಕ್ವಶನ್ ಗಳ ನಂಗೆ ಬರ್ಲಿಕ್ಕತ್ತಾವ. ಆಲ್ರೆಡಿ UPSC ಒಂದು ನೋಟಿಫಿಕೇಶನ್ ರಿಲೀಸ್ ಆಗೈತೆ ಅನ್ನತ್ಲೆ ಒಂದು ಗೊಂದಲಗಳಿಗೆ ಆನ್ಸರ್ ನಿಮಗ ಅವಶ್ಯಕತೆ ಇರೋದ್ರಿಂದ ಮತ್ತೊಂದು ಒಬಿಸಿ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ತರ ಆಗ್ತೈತೆ ಅನ್ಕೊಂಡೇನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಒಂದು ಒಬಿಸಿ ಕ್ಯಾಟಗರಿ ರಿಲೇಟೆಡ್ ಯಾವುದೇ ರೀತಿ ಡೌಟ್ಸ್ ಇರಂಗಿಲ್ಲ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಅಂಡ್ ಇನ್ನವರೆಗೂ ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಂಗ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡ್ರಿ. ಸೊ ದಟ್ ನಾ ಯಾವ ವಿಡಿಯೋ ಮಾಡಿದ್ರು ನಿಮ್ಗ ನೋಟಿಫಿಕೇಶನ್ ಗಳು ಬರ್ತಾವ. ಯಾವುದೇ ಒಂದು ಕಂಟೆಂಟ್ ಆಗಿರ್ಬೋದು ಇನ್ಫಾರ್ಮೇಶನ್ ಮಿಸ್ ಆಗಂಗಿಲ್ಲ. ಒಬಿಸಿ ಕ್ಯಾಟಗರಿ ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ಜೊತೆಗೆ ಇವತ್ತು ನಾನು ಒಬಿಸಿ ಒಂದು ಕ್ಯಾಟಗರಿ ರಿಲೇಟೆಡ್ ವಿಡಿಯೋ ಮಾಡಿದ್ನಿಲ್ಲ, ಅದಕ್ಕೂ ಬಹಳಷ್ಟು ಕಮೆಂಟ್ ಬಂದಾವ. ಆ ಕಮೆಂಟ್ ಗಳಿಗೂ ನಾನು ಆನ್ಸರ್ ಮಾಡ್ತೀನಿ. ಸೊ ನಿಮ್ಮ ಎಲ್ಲಾ ಡೌಟ್ಸ್ ಗಳಿಗೂ ಆನ್ಸರ್ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ಸಿಗ್ತದ. ಸೊ ಒಬಿಸಿ ಕ್ಯಾಟಗರಿ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ. ಸೊ ಕ್ರಿಮಿಲಿಯರ್ ನಾನ್ ಕ್ರಿಮಿಲಿಯರ್ ಇದ್ರೊಳಗ ಎರಡು ಕ್ಯಾಟಗರಿ ಬರ್ತಾವ. ಒಂದು ಕ್ರಿಮಿಲಿಯರ್ ಬರ್ತದ, ಇನ್ನೊಂದು ನಾನ್ ಕ್ರಿಮಿಲಿಯರ್ ಬರ್ತೈತಿ. ಕ್ರಿಮಿಲಿಯರ್ ಅಂತಂದ್ರೆ ಜನರಲ್ ಕ್ಯಾಟಗರಿ ಇದ್ದಂಗ ಅದ, ಅಲ್ಲಿ ಯಾವುದೇ ರೀತಿ ಬೆನಿಫಿಟ್ಸ್ ಆಗಿರ್ಬೋದು ರಿಸರ್ವೇಶನ್ ಫೆಸಿಲಿಟಿ ಏನು ಸಿಗಂಗಿಲ್ಲ. ಇದೊಂಥರ ಜನರಲ್ ಕ್ಯಾಟಗರಿ ಇದ್ದಂಗ. ಇನ್ನು ನಾನ್ ಕ್ರಿಮಿಲಿಯರ್ ಒಳಗೆ ಏನು ಒಂದು ನೀವು ಬರ್ತಿರ್ಲ ಸ್ಟೂಡೆಂಟ್ಸ್, ಅವ್ರಿಗೆ ಎಲ್ಲಾ ರೀತಿ ರಿಸರ್ವೇಶನ್ ಬೆನಿಫಿಟ್ಸ್ ಸಿಗ್ತದ. ಸೊ ಈಗ ಒಂದು ಕ್ರೈಟೇರಿಯಾ ನೋಡೋದಾತಂದ್ರ ಅಬೌವ್ 8 lakhs ಇರ್ಬೇಕು. ಇವ್ರದೊಂದು ಪರ್ ಇಯರ್ದ ಏನ್ ಇನ್ಕಮ್ ಇರ್ತೈತಲ್ಲ, ಒಂದು ವರ್ಷದ ಒಂದು ಇನ್ಕಮ್ ಏನ್ ಇರ್ತೈತಲ್ಲ ಅದು 8 ಲಕ್ಷಕ್ಕಿಂತ ಮ್ಯಾಲ ಇರ್ಬೇಕು. ಆಗ ಅವರು ಕ್ರಿಮಿಲಿಯರ್ ಒಳಗೆ ಬರ್ತಾರ. ಇನ್ನು ನಾನ್ ಕ್ರಿಮಿಲಿಯರ್ ಬರ್ಬೇಕಂತಂದ್ರ ಬಿಲೋ 8 lakhs ಅವ್ರೊಂದ ಇಯರ್ಲಿ ಇನ್ಕಮ್ ಏನ್ ಇರ್ತೈತಲ್ಲ ಅದು ಬಿಲೋ 8 lakhs 8 ಲಕ್ಷಕ್ಕಿಂತ ಕಡಿಮೆ ಇತ್ತಂತಂದ್ರ ಆವಾಗ ನೀವು ನಾನ್ ಕ್ರಿಮಿಲಿಯರ್ ಒಳಗೆ ಬರ್ತೀರಿ. ಅಂದ್ರೆ ಥರ್ಡ್ ಪಾಯಿಂಟ್ ಈಸ್ ನೋ ಏಜ್ ರಿಲ್ಯಾಕ್ಸೇಷನ್. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಏಜ್ ರಿಲ್ಯಾಕ್ಸೇಷನ್ ಅಷ್ಟಲ್ಲ, ಈಗ ಎಕ್ಸಾಂಪಲ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಕಟ್ ಆಫ್ ಆಗಿರ್ಬೋದು, ಅಂಡ್ ಒಂದಷ್ಟು ರಿಸರ್ವೇಶನ್ ಫೆಸಿಲಿಟಿ ಏನೇನ್ ಇರ್ತಾವಲ್ಲ ಎಲ್ಲ ನಿಮ್ಗೆ ಕ್ರಿಮಿಲಿಯರ್ ಒಳಗೆ ಯಾರು ವಿದ್ಯಾರ್ಥಿಗಳು ಬರ್ತಿರಲ್ಲ ಅವ್ರಿಗೆ ಸಿಗಂಗಿಲ್ಲ. ಬಟ್ ನಾನ್ ಕ್ರಿಮಿಲಿಯರ್ ಒಳಗೆ ಏನು ವಿದ್ಯಾರ್ಥಿಗಳು ಬರ್ತಾರಲ್ಲ ಅವರಿಗೆ ಆ ಒಂದ್ ಎಲ್ಲಾ ಫೆಸಿಲಿಟೀಸ್ ಅನ್ನು ಸಿಗ್ತೈತಿ. ಸೊ ಈಗ ನೀವು ಒಂದಷ್ಟು ಕ್ವಶನ್ ಗಳಿಗೆ ಆನ್ಸರ್ ಮಾಡ್ತೀನಿ. ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಇದೆ. ಇಲ್ಲಿ ಇನ್ನೊಂದು ಕ್ವಶನ್ ಬಹಳ ಕೇಳತ್ತಾರು. ಸ್ಟೇಟ್ ಲೆವೆಲ್ ದ ಒಂದು ರಿಸರ್ವೇಶನ್ ಒಂದು ಸರ್ಟಿಫಿಕೇಟ್ ಐತಿ ನನ್ನ ಕಡೆ, ಸ್ಟೇಟ್ OBC ಸರ್ಟಿಫಿಕೇಟ್ ಐತಿ, ಅದನ್ನ ನಾನು IAS ಅಪ್ಲಿಕೇಶನ್ ಫಿಲ್ ಮಾಡುವಾಗ ಹಾಕಿದ್ರೆ ರಿಜೆಕ್ಟ್ ಆಗ್ತೈತೆ ಅಂತ. ಯಾವ ಒಂದು ರಿಸರ್ವೇಶನ್ ನಿಮ್ದು ಕನ್ಸಿಡರ್ ಮಾಡಂಗಿಲ್ಲ. ಅವರ ಸ್ಟೇಟ್ ಅದೊಂದು ಫಾರ್ಮೆಟ್ ಒಳಗೆ ಇತ್ತಂದ್ರೆ ಕನ್ಸಿಡರ್ ಆಗಂಗಿಲ್ಲ UPSC ಅಪ್ಲೈ ಮಾಡುವಾಗ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಆಗಿ ತಿಳ್ಕೊಬೇಕು. OBC ಸ್ಟೇಟ್ ಒಂದು ಸರ್ಟಿಫಿಕೇಟ್ ಬ್ಯಾರೆ ಐತಿ, ಸೆಂಟ್ರಲ್ ಒಂದು ಸರ್ಟಿಫಿಕೇಟ್ ಫಾರ್ಮೆಟ್ ಬ್ಯಾರೆ ಐತಿ, ಸೆಂಟ್ರಲ್ ಲಿಸ್ಟ್ ಅನ್ನ ಬ್ಯಾರೆ ಐತಿ, OBC ಒಂದು ಕ್ಯಾಟಗರಿ ಲಿಸ್ಟ್ ದ ಸ್ಟೇಟ್ ಅದನ್ನ ಬ್ಯಾರೆ ಐತಿ. ಸೊ ಹಿಂಗಾಗಿ ನೀವು ಸ್ಟೇಟ್ ನಿಮ್ ಕಡೆ ಸರ್ಟಿಫಿಕೇಟ್ ಇತ್ತಂದ್ರೆ ಅದನ್ನ ಬಳಸ್ಕೊಂಡ ನೀವು ಸೆಂಟ್ರಲ್ ಒಂದ್ ಜಾಬ್ ಗಳಿಗೆ ಅಪ್ಲೈ ಮಾಡಕ್ ಆಗಂಗಿಲ್ಲ. ಸೆಂಟ್ರಲ್ ಜಾಬಿಗೆ ಅಪ್ಲೈ ಮಾಡೋರ ಸೆಂಟ್ರಲ್ ಒಂದು ಫಾರ್ಮೆಟ್ ಒಳಗ ಸೆಂಟ್ರಲ್ ಒಂದ್ ಏನ್ ರಿಲೀಸ್ ಮಾಡೈತ್ಲಾ ಸೆಂಟ್ರಲ್ ಗವರ್ಮೆಂಟ್ ಲಿಸ್ಟ್ ನ ಆ ಒಂದು ಕ್ಯಾಟಗರಿ ಒಳಗ್ ನೀವು ಬಂದಿದ್ರಿ ಅಂದ್ರಷ್ಟ ಆ ಒಂದು ಸರ್ಟಿಫಿಕೇಟ್ ನ ಆ ಒಂದು OBC ಸರ್ಟಿಫಿಕೇಟ್ ನ ಥ್ರೂ ನೀವು ಅಪ್ಲೈನ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ಟಾಪಿಕ್ ಗೆ ನಿಮ್ಗೊಂದು ಕ್ಲಿಯರ್ ಆನ್ಸರ್ ಸಿಕ್ಕೈತೆ ಅನ್ಕೋತೀನಿ. ನಿಮ್ಗೆ ಹೇಳೋದಾತಂದ್ರ ಸ್ಟೇಟ್ ಇತ್ತಂದ್ರ ಸರ್ಟಿಫಿಕೇಟ್ ಸ್ಟೇಟ್ ಇತ್ತು ಅದ ಸ್ಟೇಟ್ ಗವರ್ಮೆಂಟ್ ಜಾಬಿಗೆ ಅಷ್ಟ ಅಪ್ಲೈ ಆಗ್ತದ. ಇನ್ನು ಸೆಂಟ್ರಲ್ ಏನಾರ ನಿಮ್ಮ ಕಡೆ ಸರ್ಟಿಫಿಕೇಟ್ ಇತ್ತಂದ್ರ ಅದು ಸೆಂಟ್ರಲ್ ಗವರ್ಮೆಂಟ್ ಜಾಬಿಗೆ ಯೂಸ್ ಆಗ್ತದ. ಸೊ ಇಲ್ಲಿ ಒಂದು ಕಮೆಂಟ್ ಅದ ಏನಂದ್ರ ಇಲ್ಲಿ ಅವರು OBC ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಅವ್ರ ಹತ್ರ ಐತಿ, ಬಟ್ ಮಿಸ್ಟೇಕ್ಲಿ ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗ ನಾನು ಕ್ರಿಮಿಲಿಯರ್ ಈಗ ಎಸ್ ಅಂತ ಹಾಕಿದೀನಿ, ಇದು ಇದ್ರೆ ನಡೆಯುತ್ತಾ ಇದನ್ನ ಚೇಂಜ್ ಮಾಡ್ಲೇಬೇಕಾ ಅಂತ ಹೇಳಿ ಕಮೆಂಟ್ ಅದ. ಎಸ್ ನೀವು ಇಮಿಡಿಯೇಟ್ಲಿ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಕ್ರಿಮಿಲಿಯರ್ ಒಳಗ ನೀವೇನಾರ ಅಪ್ಲೈ ಮಾಡ್ರಿ ನಿಮ್ಗೆ ಯಾವುದೇ ರೀತಿ ರಿಸರ್ವೇಶನ್ ಬೆನಿಫಿಟ್ ಸಿಗಂಗಿಲ್ಲ. ಸೊ ನೀವು ನಾನ್ ಕ್ರಿಮಿಲಿಯರ್ ಒಳಗೆ ಹಾಕಿರ ಅಷ್ಟೇ ನಿಮಗೆ ರಿಸರ್ವೇಶನ್ ಬೆನಿಫಿಟ್ಸ್ ಅದು ಸಿಗ್ತಾವ. ಸೊ ನೀವು ಏನ್ಬೇಕಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರಂದ್ರ ವರಿ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಏನ್ ಮಾಡ್ಬೇಕಂತಂದ್ರ 6th March ಇಂದ 7 days ಒಳಗೆ ನಿಮ್ಗೆ ನಿಮ್ಮ ಒಂದು OTR ನ ಎಡಿಟ್ ಮಾಡಕ್ ಚಾನ್ಸ್ ಕೊಡ್ತಾರೆ 7 days. ಆ ಟೈಮ್ ಹೋಗಿ ನಿಮ್ಮ ಒಂದು ಪ್ರೊಫೈಲ್ ನ ನಿಮ್ಮ ಒಂದು OTR ನ ನೀವು ಎಡಿಟ್ ಮಾಡ್ಕೊಳ್ರಿ. ಇನ್ನ ನೆಕ್ಸ್ಟ್ OBC ರಿಲೇಟೆಡ್ ಅಷ್ಟನ್ನ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಬೇರೆ ವಿಡಿಯೋದೊಳಗ ರಿಮೈನಿಂಗ್ ಲೈಕ್ ಸಿಲೆಬಸ್ ಆಗಿರ್ಬೋದು, ಪ್ರಿಲಿಮ್ಸ್ ಪೇಪರ್ 1 to ಒಂದು ಅನಲೈಸಿಸ್ ಮಾಡ್ರಿ ಅಂತ ಏನ್ ಕಮೆಂಟ್ಸ್ ಅದಾವಲ್ಲ ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಾಗನ ಡಿಸ್ಕಷನ್ ಮಾಡೋಣ. ಇಲ್ಲಾಂದ್ರೆ ಮತ್ತ ಕನ್ಫ್ಯೂಷನ್ ಆಗಕ್ ಸ್ಟಾರ್ಟ್ ಆಗ್ತದ ನಿಮಗ. ಬಹಳಷ್ಟು ಕಮೆಂಟ್ ಬರ್ಲಿಕ್ಕತ್ತವ, ಅದಕ್ಕೆ ಈ ಒಂದು ಕ್ಲಾರಿಟಿ ಕೊಡೋಣ ಅನ್ನೋ ಸಲುವಾಗನ ಈ ಒಂದು ವಿಡಿಯೋ ಮಾಡಿದ್ದ.
ಮ್ಯಾಮ್ ನೀವು ಟೆಲಿಗ್ರಾಮ್ ನಲ್ಲಿ ಲಿಸ್ಟ್ ಬಿಟ್ಟಿದ್ದೀರಲ್ಲ, ಅದರಲ್ಲಿ ನಮ್ಮ ಕ್ಯಾಸ್ಟ್ ಇದೆ, ಆದ್ರೆ ಸೆಂಟ್ರಲ್ ಲಿಸ್ಟ್ ನಲ್ಲಿ ಇದೆ ಅಂತ ಅಲ್ವಾ ಮ್ಯಾಮ್? ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಮ್ಯಾಮ್, ಫಸ್ಟ್ ಟೈಮ್ ಹೇಳಿ. ಒಂದು ಸೆಂಟ್ರಲ್ ದೇನ ಲಿಸ್ಟ್ ಐತ್ಲ, ಅದ್ರೊಳಗ ನಿಮ್ಮೊಂದು ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಬಂತಂದ್ರ ನೀವು ಸೆಂಟ್ರಲ್ದೊಂದು OBC ಲಿಸ್ಟ್ ಒಳಗ ಇದ್ದಂಗನ ಆ ಒಂದು OBC ಸರ್ಟಿಫಿಕೇಟ್ ನ ತಗೋಬಹುದು, ನೀವು ಕ್ಲೇಮ್ ಅನ್ನು ಮಾಡಬಹುದು. ಎಲ್ಲಾ ರಿಸರ್ವೇಶನ್ ಬೆನಿಫಿಟ್ಸ್ ಅನ್ನು ನಿಮಗೆ ಸಿಗ್ತಾವ. ಮ್ಯಾಮ್ ನಂದು ಸ್ಟೇಟ್ ಗವರ್ಮೆಂಟ್ ಅಲ್ಲಿ OBC ಅಲ್ಲಿ ವೀರಶೈವ ಲಿಂಗಾಯತ ಅಂತ ಇದೆ, ಬಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾವ್ದು ಇದೆ ಅಂತ ಕನ್ಫ್ಯೂಷನ್ ಆಗ್ತಿದೆ ಮ್ಯಾಮ್. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ OBC ಲಿ ಯಾವ್ದು ಬರುತ್ತೆ ಅಂತ ಗೊತ್ತಾಗ್ತಿಲ್ಲ ಅಂತ. ಆಕ್ಚುಲಿ ವೀರಶೈವ ಲಿಂಗಾಯತ ಸೆಂಟ್ರಲ್ ಗವರ್ಮೆಂಟ್ ಲಿಸ್ಟ್ ಒಳಗ ಸಬ್ ಕ್ಯಾಸ್ಟ್ ಲಿಂಗಾಯತದ ಬರಂಗಿಲ್ಲ. ಹಿಂಗಾಗಿ ವೀರಶೈವ ಲಿಂಗಾಯತ್ ನೀವು ಆಗಿದ್ರಿ ಅಂತಂದ್ರೆ ನಿಮಗ OBC ರಿಸರ್ವೇಶನ್ ಬೆನಿಫಿಟ್ ಸಿಗಂಗಿಲ್ಲ, ನೀವು ಜನರಲ್ ಕ್ಯಾಟಗರಿ ಒಳಗನೆ ಅಪ್ಲೈ ಮಾಡ್ಬೇಕಾಗದ. ಕಂಪಲ್ಸರಿ ಸೆಂಟ್ರಲ್ ಗವರ್ಮೆಂಟ್ ಸರ್ಟಿಫಿಕೇಟ್ ತಗೊಳ್ಳೇಬೇಕಾ? ಎಸ್ ಡೆಫಿನೆಟ್ಲಿ. ನೀವು UPSC ಒಳಗ ಒಂದು OBC ರಿಸರ್ವೇಶನ್ ನ ಕ್ಲೇಮ್ ಮಾಡಕ್ ಇಷ್ಟಪಡ್ತೀರಿ ಅಂತಂದ್ರೆ ನೀವು ಸೆಂಟ್ರಲ್ ಗವರ್ಮೆಂಟ್ ಫಾರ್ಮ್ಯಾಟ್ ಒಳಗನ ಸರ್ಟಿಫಿಕೇಟ್ ನ ತಗೋಬೇಕು. ಸ್ಟೇಟ್ ಗವರ್ಮೆಂಟ್ ದ ಒಂದು ಏನ್ ನಿಮ್ದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ತೈತಲ್ಲ ಅದನ್ನ ಅಪ್ಲೋಡ್ ಮಾಡಂಗಿಲ್ಲ. ಇಲ್ಲಿ ಇನ್ನೊಬ್ರದ ಕಮೆಂಟ್ ಅದ, ಮ್ಯಾಮ್ OBC ಇದೆ ನಂದು, ಬಟ್ ಇನ್ಕಮ್ ಮೋರ್ ದನ್ 8 lakh ಇದೆ ಅಂದ್ರೆ ಕ್ಯಾಟಗರಿ ಹಾಕ್ಬೇಕು. ಸೊ ನಾ ಇಲ್ಲಿ ಆಲ್ರೆಡಿ ಕ್ಲಿಯರ್ ಮಾಡಿ ನಿಮ್ಗೆ ಅಬೌವ್ 8 lakh ಇತ್ತಂದ್ರೆ ನೀವು OBC ಒಳಗ್ ಬಂದ್ರೂ ಕ್ರಿಮಿಲಿಯರ್ ಒಳಗ್ ಬರ್ತೀರಿ, ಕ್ರಿಮಿಲಿಯರ್ ಒಳಗ್ ಬರಂಗಿಲ್ಲ. ಸೊ ನಿಮ್ಗೆ ಯಾವುದೇ ರೀತಿ ರಿಸರ್ವೇಶನ್ ಬೆನಿಫಿಟ್ ಸಿಗಂಗಿಲ್ಲ. The OBC candidates applying for COC 2024 must produce OBC non-creamy certificate based on the income for the financial year 2021, 21, 22, 22 and 23 issued on or after 1/4/2023. ಸೊ ಇದನ್ನ ಪೂರ್ತಿ ಒಂದೇನ್ UPSC ಒಂದ್ ನೋಟಿಫಿಕೇಶನ್ ಒಳಗೆ ಏನ ಒಂದ್ ಮೆನ್ಷನ್ ಮಾಡ್ಯಾರಲ್ಲ ಅದನ್ನ ಪೂರ್ತಿ ಇವ್ರ ಕಳ್ಸಾರಿಲ್ಲ. ಸೊ ಅಲ್ಲಿ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. 1 April 2023 ನಂತರ ನಿಮ್ ಕಡೆ ಸರ್ಟಿಫಿಕೇಟ್ ಇರ್ಬೇಕಾಗ್ತದ. ಅಂದ್ರೆ ಫ್ರೆಶ್ ಒನ್ ಇಯರ್ ಒಳಗ ತೆಗ್ಸಿದಂತ ಒಂದ್ ಸರ್ಟಿಫಿಕೇಟ್ ಇರ್ಬೇಕು ನಿಮ್ ಕಡೆ. ಇನ್ ಕೇಸ್ ಇಲ್ಲ ಅಂತಂದ್ರೂ ಓಲ್ಡ್ ಸರ್ಟಿಫಿಕೇಟ್ ನ ನೀವು ಅಪ್ಲೋಡ್ ಮಾಡ್ರಿ ಅಂಡ್ ನೆಕ್ಸ್ಟ್ ಮಾರ್ಚ್ 5ನೇ ತಾರೀಕು ಒಳಗಾಗೆ ಹೊಸ ಸರ್ಟಿಫಿಕೇಟ್ ಗೆ ನೀವು ಅಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಅಂತ ಅಷ್ಟೇನ್ ಡೌಟ್ ಇದ್ ಮಾಡ್ಕೊಂತ ಅಪ್ಲೈ ಮಾಡೋದನ್ನ ಲೇಟ್ ಮಾಡ್ಕೊಂತ ಕೂರಾಕ್ ಹೋಗ್ಬೇಡ್ರಿ. ಸೊ ಆಲ್ಮೋಸ್ಟ್ OBC ರಿಲೇಟೆಡ್ ನಿಮ್ಮ ಎಲ್ಲಾ ಡೌಟ್ಸ್ ಗಳಿಗೂ ಆನ್ಸರ್ ಮಾಡಿ ಅನ್ಕೊಡ್ತೇನೆ. ಸೊ ಇವಿಷ್ಟು ನಿಮ್ಮ OBC ಕ್ಯಾಟಗರಿ ರಿಲೇಟೆಡ್ ಒಂದಷ್ಟು ಡೌಟ್ಸ್ ಇದ್ದು. ಐ ಹೋಪ್ ಎಲ್ಲ ಒಂದಷ್ಟು ಕ್ಲಿಯರ್ ಮಾಡೇನಿ ಅನ್ಕೋತೀನಿ. ಇಲ್ಲಿ ಕ್ಲಿಯರ್ ಅಂದ್ರೆ ನಾನ್ ಕ್ರಿಮಿಲಿಯರ್ ಕ್ಲಿಯರ್ ಮಾಡೀನಿ. ಸೊ ನೀವು ಯಾವ ಒಂದು ಕ್ಯಾಟಗರಿ ಬರ್ತೀರ ಅನ್ನೋದು ನಿಮಗೆ ಕ್ಲಾರಿಫೈ ಆಗಿರ್ತೈತಿ. ಅಂಡ್ ಟೆಲಿಗ್ರಾಮ್ ಚಾನಲ್ ಒಳಗ ನಾ ಆಲ್ರೆಡಿ ಒಂದು OBC ದ ಲಿಸ್ಟ್ ಅನ್ನ ಹಾಕೇನಿ ಸೆಂಟ್ರಲ್ ದ. ಆ ಒಂದು ಕ್ಯಾಟಗರಿ ಒಳಗ ನಿಮ್ಮ ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಐತಂದ್ರ ಅವಾಗ ನೀವು ಸೆಂಟ್ರಲ್ ಒಂದು OBC ಸರ್ಟಿಫಿಕೇಟ್ ತಕೊಳ್ಳಿಕ್ಕೆ ಡಿಸರ್ವ್ ಇರ್ತೀರಿ. ಸೊ ಆಮೇಲೆ ಕ್ಲಿಯರ್ ಆಯ್ತು. ಇನ್ನು ಸ್ಟೇಟ್ ಅಪ್ಲೋಡ್ ಮಾಡಬೇಕು, ಸೆಂಟ್ರಲ್ ಅಪ್ಲೋಡ್ ಮಾಡಬೇಕು ಅನ್ನೋ ಕಮೆಂಟ್ ಗೆ ನೀವು ಸೆಂಟ್ರಲ್ ಗವರ್ಮೆಂಟ್ ಜಾಬ್ಗೆ ಸೆಂಟ್ರಲ್ ಫಾರ್ಮ್ಯಾಟ್ ಒಳಗನ ಅಪ್ಲೈ ಮಾಡಬೇಕು, OBC ಸರ್ಟಿಫಿಕೇಟ್ ನ ತಕೋಬೇಕು. ಸೊ 3 ಪಾಯಿಂಟ್ ಅಂದ್ರೆ ಇಂಪಾರ್ಟೆಂಟ್ ಅದಾವ. ಐ ಹೋಪ್ ಆಲ್ಮೋಸ್ಟ್ OBC ರಿಲೇಟೆಡ್ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗ್ಯಾವ ಅನ್ಕೋತೀನಿ. ಅಪಾರ್ಟ್ ಫ್ರಮ್ ದಿಸ್ ಅಗೇನ್ ಏನಾರ ಡೌಟ್ಸ್ ಇದ್ವು ಅಂತಂದ್ರು ನೀವು ಯಾವುದೇ ರೀತಿ ಹೆಸಿಟೇಷನ್ ಇಲ್ಲ ನಾನು ಕಮೆಂಟ್ ಸೆಕ್ಷನ್ ಒಳಗೆ ಡ್ರಾಪ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.